ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ಮಂಗಳೂರು ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಕ್ರ್ಯಾಬ್ ರೆಸಿಪೀಸ್. ಅದರಲ್ಲಿ ನಾನು ಕ್ರ್ಯಾಬ್ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಬೇರೆ ಬೇರೆ ರೀತಿಯಲ್ಲೇ ಮಾಡ್ತೇನೆ, ನಾವು ಮಾತ್ರ ಈ ಥರ ಮಾಡೋದು. ತುಂಬ ಚೆನ್ನಾಗಿ ಆಗ್ತದೆ ಇದು ಕೂಡ. ಹೇಗೆ ಮಾಡೋದು ಅಂತ ನೋಡಿ. ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ, ಅದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ, ಕೊಕೊನಟ್ ಆಯಿಲ್, ಆನಂತರ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡ ಬೆಳ್ಳುಳ್ಳಿ, ಆನಂತರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಕರಿಬೇವಿನ ಎಲೆ ಹಾಕ್ಕೊಳ್ಬೇಕು, ಅದು ಟೇಸ್ಟ್ ಆಗ್ತದೆ. ಕರಿಬೇವಿನ ಎಲೆ ಹಾಕ್ಕೊಳ್ಬೇಕು, ಆನಂತರ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಮೆತ್ತಗಾಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ, ಅಂದರೆ ನೆಕ್ಸ್ಟ್ ನೋಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅಂದಾಜಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈರುಳ್ಳಿಗೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗ್ತದೆ ಈರುಳ್ಳಿ. ಹಾಗೆ ಆನಂತರ ಚೆನ್ನಾಗಿ ಇದು ಕ್ಲೀನ್ ಮಾಡಿಕೊಳ್ಬೇಕು. ಕ್ರ್ಯಾಬನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೊಂಡಿದ್ದೇವೆ ನೋಡಿ. ಅದಕ್ಕೆ ಅರಿಶಿನ ಹುಡಿ ಕೂಡ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕಿದು, ತುಂಬ ಚೆನ್ನಾಗಿ ಬೇಯಬೇಕು, ಆಗ ತುಂಬ ಚೆನ್ನಾಗಿ ಆಗ್ತದೆ. ಇದು ಕುಚ್ಚಲಕ್ಕಿ ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಕ್ರ್ಯಾಬ್ ಸುಕ್ಕ ನೋಡಿ. ಚೆನ್ನಾಗಿ ಬೆಂದಿದೆ ಇದು. ಅದಕ್ಕೆ ಜೀರಿಗೆ ಹುಡಿ ಹಾಕ್ಕೊಂಡಿದ್ದೇನೆ, ಆನಂತರ ಕೊತ್ತಂಬರಿ ಹುಡಿ ಹಾಕ್ಕೊಂಡ್ರೆ ಟೇಸ್ಟಾಗಿ ಬರ್ತದೆ. ಆನಂತರ ಸ್ವಲ್ಪ ತರಿ ಹುಡಿ ಅಲ್ಲ, ಅದು ತಿನ್ನುವಾಗ ಬಾಯಿಗೆ ಸಿಗ್ತದೆ, ತುಂಬ ಚೆನ್ನಾಗಿ ಆಗ್ತದೆ. ಆನಂತರ ನಾನಿಲ್ಲಿ 3 ಸ್ಪೂನಷ್ಟು ಒಂದು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ, ಅಷ್ಟು ಸ್ಪೈಸಿ ಇಲ್ಲ ಅದು. ಹಾಗೆ ಸುಕ್ಕ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ. ನಿಮಗೆ ಇದು ಕ್ರ್ಯಾಬಿಗೆ ಅಷ್ಟೊಂದು ಎಳ್ಕೊಳ್ಳೋದಿಲ್ಲ ಮಸಾಲ ಎಲ್ಲ, ಅದಕ್ಕೆ ನಿಮಗೆ ಸ್ವಲ್ಪ ಕಡಿಮೆ ಸ್ಪೈಸಸ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಸ್ಪೈಸಿ ಆಗ್ತದೆ ಹಾಗೆ. ಆನಂತರ ತೆಂಗಿನ ತುರಿಯನ್ನು ನಾನಿಲ್ಲಿ ಹುರ್ಕೊಂಡು ಹಾಕ್ಕೊಂಡಿದ್ದೇನೆ, ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ, ಆನಂತರ ತೆಂಗಿನ ಎಣ್ಣೆ ಹಾಕ್ಕೊಂಡು ಕಾಯಿ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು. ಎಲ್ಲ ಬೆಂದ ನಂತರ ಮಸಾಲೆ ಎಲ್ಲ ತುಂಬ ಎಳೆದಿರ್ತದೆ. ಆನಂತರ ಲಾಸ್ಟಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಕೂಡ ಬೇಯಿಸ್ಕೊಳ್ಬೇಕು. ತುಂಬ ಚೆನ್ನಾಗಿ ಆಗ್ತದೆ. ನೀರು ದೋಸೆ ಜೊತೆ ಕೂಡ ತಿನ್ಬೋದು, ಆನಂತರ ಅನ್ನದ ಜೊತೆ ಎಲ್ಲ ತಿನ್ಬೋದು ಇದನ್ನು. ಆನಂತರ ಲಾಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಹುಳಿ, ಅಂದರೆ ನಾವು ಲಿಂಬೆಹಣ್ಣಿದ್ದು ಕೂಡ ಹಾಕ್ಕೊಳ್ಬೋದು, ಹೇಗಾಗ್ತದೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಇದನ್ನೇ ಹಾಕ್ಕೊಂಡೆ. ಇದು ಫಿಶ್ಶಿಗೆಲ್ಲ ಇದೇ ಹಾಕ್ಕೊಳ್ಳೋದಲ್ಲ, ಹುಣಸೆ ಹಣ್ಣಿನ ರಸ, ಹಾಗೆ ಇದು ಒಳ್ಳೆಯದಾಗ್ತದೆ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೆಂದಿದೆ, ಇದು ಚೆನ್ನಾಗಿ ಡ್ರೈ ಆಗಿದೆ, ಈ ಥರ ಆಗಬೇಕು. ಇದು ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಆಯಿತಾ, ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತಾರೆ. ಆನಂತರ ಈ ಥರ ಕೂಡ ಅದರಲ್ಲೇ ಊಟ ಮಾಡ್ಬೋದು, ಹಾಗೆ ತುಂಬ ಚೆನ್ನಾಗಿ ಆಗ್ತದೆ. ಆನಂತರ ನೀರು ದೋಸೆ ಅದಕ್ಕೂ ಕೂಡ ಒಳ್ಳೆಯದಾಗ್ತದೆ ನೋಡಿ. ರೆಡಿ ಆಯಿತು, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ಮಳೆಗಾಲದಲ್ಲಿ ಒಳ್ಳೆ ರೆಸಿಪಿ ಇದು. ಓಕೆ, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇವೆ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.